ಹಾಯ್ ಹಲೋ ಎಲ್ರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಮಾರ್ನಿಂಗಿಂದನೇ ವ್ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ. ಇವತ್ತು ನನ್ನ ಮಾರ್ನಿಂಗಿಂದ ಹಾಗೆ ಆಫ್ಟರ್ನೂನ್ವರೆಗೂ ಯಾವ ರೀತಿ ಇತ್ತು ಇವತ್ತಿನ ಡೇ ರೋಟೀನ್ ಅನ್ನೋದನ್ನು ಇವತ್ತಿನ ವ್ಲಾಗಲ್ಲಿ ಶೇರ್ ಮಾಡ್ಕೊತಾ ಇದ್ದೀನಿ. ಮಿಸ್ ಮಾಡದೆ ಕೊನೆವರೆಗೂ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಬೆಳಗ್ಗೆ ಬೇಗನೆ ಎದ್ದು ಕೆಲಸಗಳೆಲ್ಲ ಇತ್ತಲ್ವ, ಇವತ್ತು ಪೂಜೆ ಎಲ್ಲ ಮಾಡಬೇಕಾಗಿತ್ತು. ಹಾಗಾಗಿ ಬೆಳಗ್ಗೆ ಬೇಗನೆ ಎದ್ದು ಫಸ್ಟು ನಾನು ಒಂದು ಹೇರ್ ವಾಶ್ ಮಾಡೋದಕ್ಕಿಂತ ಮುಂಚೆ ಹೇರ್ಗೆ ಏನಾದರೂ ಅಪ್ಲೈ ಮಾಡ್ಕೊತೀನಿ. ಆಯಿಲು ಅಥವಾ ಏನಾದರೂ ಹೇರ್ ಪ್ಯಾಕು ಏನಾದರೂ ಸರಿ, ನನಗೆ ಏನು ಮನಸ್ಸಿಗೆ ಬಂತೋ ಅದು ಏನಾದರೂ ಒಂದು ಹೇರ್ ಪ್ಯಾಕ್ ಹಾಕ್ಕೊಂಡು ಅಥವಾ ಇಲ್ಲ ಜಸ್ಟ್ ಒಂದು ಆಯಿಲ್ ಮಸಾಜ್ ಮಾಡ್ಕೊಳೋದ್ರು ನಾನು ಹೇರ್ ವಾಶ್ ಮಾಡ್ಕೊಳೋದು. ಹಾಗಾಗಿ ಇವತ್ತು ಫ್ಲ್ಯಾಕ್ಸ್ ಸೀಡ್ಸ್ ಜೆಲ್ನ ಅಪ್ಲೈ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇಲ್ಲಿ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಫ್ಲ್ಯಾಕ್ಸ್ ಸೀಡ್ ಜೆಲ್ ಮಾಡ್ಕೊಳೋದಕ್ಕೆ ಒಂದು ಗ್ಲಾಸ್ ನೀರನ್ನ ಹಾಕಿ ಅದಕ್ಕೆ 1 ಸ್ಪೂನಷ್ಟು ಫ್ಲ್ಯಾಕ್ಸ್ ಸೀಡ್ಸ್ನ ಹಾಕಿ ಕುದಿಯೋಕೆ ಇಡ್ತಾಯಿದ್ದೀನಿ. ಇದನ್ನು ಸ್ವಲ್ಪ ಲೋ ಫ್ಲೇಮಲ್ಲೇ ಇಟ್ಟಿರ್ತೀನಿ, ಚೆನ್ನಾಗಿ ಕುದ್ದು ನೊರೆ ಬರಲಿ ಅಂತ ಅಂದ್ಬಿಟ್ಟು, ಯಾಕಂದರೆ ಜೆಲ್ ಚೆನ್ನಾಗಿ ಬರುತ್ತೆ ಅಂತ. ಹೈ ಫ್ಲೇಮಲ್ಲಿ ಇಕ್ಕಿದ್ದೀವಿ ಅಂತಂದರೆ ಉಕ್ಕೋಗ್ಬಿಡುತ್ತೆ, ಹಾಲು ಉಕ್ಕೋಗ್ದಂಗೆ. ಹಾಗಾಗಿ ಲೋ ಫ್ಲೇಮಲ್ಲಿ ಇಕ್ತೀನಿ, ಯಾಕಂದರೆ ನೊರೆ ಜಾಸ್ತಿ ಬರೋದ್ರಿಂದ. ಅದು ಕುದಿಯೋದಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತಲ್ವ, ಅಷ್ಟರಲ್ಲಿ ಸ್ವಲ್ಪ ಮನೆ ಕೆಲಸ ಏನಿದೆಲ್ಲ ಮುಗಿಸ್ಕೋಣ ಅಂದ್ಬಿಟ್ಟು ಕಸ ಎಲ್ಲ ಗುಡಿಸ್ಕೊಂಡೆ. ಅಷ್ಟರಲ್ಲಿ ಚೆನ್ನಾಗಿ ಕುದ್ದಿತ್ತು. ಅದು ಇದನ್ನು ಹೇಗೆ ಟೆಸ್ಟ್ ಮಾಡೋದು ಅಂತಂದರೆ, ಈ ರೀತಿ ಮುಟ್ಟಿ ಅಂಟ್ಕೊಬೇಕು ನಮಗೆ ಕೈಗಿರುತ್ತೆ, ಲೇಯರಾಗಿ ಅಂಟ್ಕೊಂಡ್ರೆ ಅದು ಸ್ವಲ್ಪ ಚೆನ್ನಾಗಿ ಜೆಲ್ ಬಂದಿದೆ ಅಂತ ಅರ್ಥ. ಆವಾಗ ಅದು ರೆಡಿಯಾಗಿದೆ ಅಂತ. ಚೆನ್ನಾಗಿ ನೊರೆ ಎಲ್ಲ ಬಂದಿರುತ್ತೆ ಫಸ್ಟೇ ಒಂದು ಕುದೀತಾ ಇದ್ದಂಗೆ. ಬಟ್ ಅದು ಜೆಲ್ ಫಾರ್ಮಲ್ಲಿ ಬರಬೇಕು ಅಂದರೆ ಸ್ವಲ್ಪ ಜಾಸ್ತಿ ಹೊತ್ತು ಕುದಿಸ್ಬೇಕಾಗತ್ತೆ. ಅದು ರೆಡಿಯಾಗಿತ್ತು. ಅದನ್ನು ಬಿಸಿಯಲ್ಲಿದ್ದಾಗಲೇ ನಾವು ಸೋರಾಕೊಂಡ್ಬಿಡ್ಬೇಕು. ತಣ್ಣಗಾದ್ಮೇಲೆ ಹಾಕ್ಕೊಂಡ್ರೆ ಬರಲ್ಲ, ಯಾಕೆಂದರೆ ಜೆಲ್ ಫಾರ್ಮ್ ಬಂದುಬಿಟ್ಟಿರುತ್ತೆ, ಅದು ಗಟ್ಟಿ ಆಗಿಬಿಟ್ಟಿರುತ್ತೆ. ಹಾಗಾಗಿ ಬಿಸಿಲಿದ್ದಾಗೆ ಸೋರಾಕೊಂಡು ಅದನ್ನು ಹಾರಾಕ್ಬಿಟ್ಟೆ. ಅಷ್ಟರಲ್ಲಿ ಮನೆಯೂ ಕೂಡ ಒರೆಸ್ಕೊಂಡ್ಬಿಟ್ಟೆ ಬೇಗನೆ. ಹಾಕ್ಬಿಟ್ಬಿಟ್ಟು ಇವಾಗ ತಣ್ಣಗಾಗಿತ್ತು ಫುಲ್ಲು. ಇವಾಗ ಇದಕ್ಕೆ ಸ್ವಲ್ಪ ಕೊಕೊನಟ್ ಆಯಿಲ್ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಹೇರ್ಗೆ ಅಪ್ಲೈ ಮಾಡ್ಕೊತೀನಿ. ಇಲ್ಲಿ ನೋಡ್ತಾ ಇರ್ಬೋದು ತಣ್ಣಗಾದ್ಮೇಲೆ ಎಷ್ಟು ಚೆನ್ನಾಗಿ ಗಟ್ಟಿಯಾಗಿ ಜೆಲ್ಲಲ್ಲಿದೆ, ಜೆಲ್ ಫಾರ್ಮಲ್ಲಿದೆ ಅಂತ ಅಂದ್ಬಿಟ್ಟು. ಈ ರೀತಿ ಫ್ಲ್ಯಾಕ್ಸೀಡ್ ಜೆಲ್ ಅಂತಂದರೆ ಇದೇ ರೀತಿಗೆ ಬರೋದು. ಆರಾಮಾಗಿ ಮನೆಯಲ್ಲೇ ನಾವು ಮಾಡ್ಕೊಬೋದು ಅಂಗಡಿಯಿಂದ ತೊಗೊಳೋ ಬದಲು. ಬಟ್ ಆಗಲ್ಲ ಅನ್ನೋರಿಗೆ ನೀವು ಅಂಗಡಿಯಿಂದ ತೊಗೊಂಡು ಕೂಡ ನೀವು ಇವಾಗೇನು ತುಂಬಾ ಇದೆ ಫ್ಲ್ಯಾಕ್ಸೀಡ್ ಜೆಲ್ ಸಿಗುತ್ತೆ, ಬಾಟಲ್ಸ್ ಎಲ್ಲ ನೀವು ಯೂಸ್ ಮಾಡ್ಬೋದು. ಬಟ್ ನಾನು ಯಾವತ್ತೂ ಟ್ರೈ ಮಾಡಿಲ್ಲ, ನನಗೆ ಮನೇಲಿ ಮಾಡ್ಕೊಂಡು ರೂಢಿನೇ. ಹಾಗಾಗಿ ನಾನು ಮನೇಲೇ ಮಾಡ್ಕೊಂಡು ಆದಷ್ಟು ವೀಕ್ಲಿ ಒನ್ಸ್ ಅಥವಾ ಟ್ವೈಸ್ ಅಪ್ಲೈ ಮಾಡ್ಕೊತಾ ಇರ್ತೀನಿ. ಏನಾದರೂ ಒಂದು ಸರಿ ಅಪ್ಲೈ ಮಾಡ್ತಾ ಇರ್ತೀನಿ. ನನ್ನ ಹೇರ್ ಗ್ರೋತು ಕೂಡ ನೀವು ನೋಡ್ಬೋದು, ತುಂಬ ಚೆನ್ನಾಗಾಗಿದೆ. ನಾನು ಲಾಸ್ಟ್ ಟೈಮ್ 1 ಇಯರ್ ಬ್ಯಾಕ್ ಹೇರ್ ಕಟ್ ಮಾಡಿಸಿದ್ದೆ. ಸ್ಟೆಪ್ ಕಟ್ಟಿಂಗ್ ಏನೋ ಮಾಡಿಸಿದ್ದು ನಾನು, ತುಂಬ ಸ್ವಲ್ಪ ಶಾರ್ಟಾಗೇ ಇತ್ತು. ಬಟ್ ಅದಕ್ಕೆ ಕಂಪೇರ್ ಮಾಡಿಕೊಂಡ್ರೆ ಸ್ವಲ್ಪ ಲಾಂಗ್ ಆಗಿದೆ, ಸ್ವಲ್ಪ ಡಬಲೇ ನನಗೆ ಹೇರ್ ಗ್ರೋತ್ ಆಗಿದೆ, ಚೆನ್ನಾಗಿದೆ. ಬಟ್ ಹೇರ್ ಫಾಲ್ ಅಂತೂ ಆಗುತ್ತೆ ನನಗೆ ಜಾಸ್ತಿನೇ. ಬಟ್ ಅದ್ರ ತಕ್ಕನಾಗಿ ಗ್ರೋತ್ ಕೂಡ ಚೆನ್ನಾಗೇ ಆಗಿದೆ. ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ ನನ್ನ ಹೇರ್ಗೆ, ಯಾಕೆಂದರೆ ಕಂಪೇರ್ ಮಾಡಿಕೊಂಡ್ರೆ ನಾನು ಕಟ್ ಮಾಡಿಸಿದಾಗಲೂ ಇವಾಗಲೂ ಕೂಡ ಸ್ವಲ್ಪ ಲಾಂಗ್ ಆಗಿದೆ. ಮತ್ತು ನನಗೆ ಇವಾಗ ಏನಾದರೂ ಹೇರ್ ಕಟ್ ಬೇಕು ಅಂತಂದರೆ ಆರಾಮಾಗಿ ಮಾಡಿಸ್ಕೊಬೋದು. ಆ್ಯಕ್ಚುಲಿ ಯಾವಾಗ ಹೇರ್ ಕಟ್ ಮಾಡೋದ್ರಿಂದ ತುಂಬ ಒಳ್ಳೆಯದು ಅಂತ ಅನಿಸುತ್ತೆ, ಯಾಕೆಂದರೆ ಗ್ರೋತ್ ಚೆನ್ನಾಗಾಗುತ್ತೆ. ಬಟ್ ಹೇರ್ ಫಾಲ್ ಅಂತೂ ಆಗುತ್ತೆ. ಇವಾಗ ನಾವು ಯಾವುದೇ ಶಾಂಪು ಬಳಸಿದ್ರು, ಯಾವುದೇ ರೀತಿ ಆಯಿಲ್ ಅಪ್ಲೈ ಮಾಡಿದ್ರು ಕೂಡ ಎಕ್ಸ್ಟರ್ನಲ್ಕಿಂತ ಇಂಟರ್ನಲ್ ಇಂಟೇಕ್ ಅನ್ನೋದು ತುಂಬ ಮುಖ್ಯ ಆಗಿರುತ್ತೆ. ಪ್ರೋಟೀನ್ ಆಗಿರ್ಬೋದು, ಐರನ್ನು ಮತ್ತು ಕ್ಯಾಲ್ಶಿಯಮ್, ಇದೆಲ್ಲ ತುಂಬಾ ಮುಖ್ಯ. ನಮ್ಮ ಬಾಡಿಗೆ ಬೇಕಾಗಿರೋವಂಥ ಎಲ್ಲ ವಿಟಮಿನ್ಸು ಕೂಡ ನಾವು ತೊಗೋಬೇಕಾಗತ್ತೆ. ಅದರಲ್ಲಿ ಸ್ವಲ್ಪ ಕಮ್ಮಿ ಆಗಿರೋ ಕೂಡ ನಮಗೆ ಏರ್ ಫಾಲ್ ಆಗುತ್ತೆ. ಹಾಗೆ ತುಂಬ ರೀಸನ್ಸ್ ಇದೆ ಏರ್ ಫಾಲ್ ಆಗೋದಕ್ಕೆ, ಒಂದೇ ರೀಸನ್ಗೆ ಏರ್ ಫಾಲ್ ಆಗಲ್ಲ. ನಾವು ಎಷ್ಟೇ ಕೇರ್ ಮಾಡಿದ್ರು ಕೂಡ ಏನಾದರೂ ಒಂದು ಡಿಫಿಷಿಯನ್ಸಿಯಿಂದ ನಮಗೆ ಏರ್ ಫಾಲ್ ಆಗ್ತಾ ಇರುತ್ತೆ. ನನ್ನಲ್ಲೂ ಕೂಡ ಅದೇ. ಬಟ್ ನಾನು ಇದುವರೆಗೂ ಅದು ಕಂಡು ಹಿಡ್ಕೊಂಡಿಲ್ಲ ಯಾವುದಕ್ಕೆ ಆಗ್ತಾಯಿದೆ, ಏನಕ್ಕೆ ಆಗ್ತಿದೆ ಅಂತ ಅಂದ್ಬಿಟ್ಟು, ಏನೇ ಫಾಲೋ ಮಾಡಿದ್ರು. ಬಟ್ ಹೇರ್ ಗ್ರೋತ್ ಚೆನ್ನಾಗಿದೆ, ಸಾಕಿಷ್ಟು ಹೇರ್ ಚೆನ್ನಾಗಿದೆ ಅಲ್ಲ ಅಂದ್ಬಿಟ್ಟು ಸ್ಯಾಟಿಸ್ಫ್ಯಾಕ್ಷನಲ್ಲಿ ಇದ್ದೀನಿ. ನೋಡೋಣ, ಸದ್ಯಕ್ಕೆ ಮುಂದೆ ನೋಡೋಣ. ಹಾಗೆ ಪೂಜೆ ಎಲ್ಲ ಮುಗಿಸ್ಕೊಂಡೆ, ಸ್ನಾನ ಮಾಡ್ಕೊಂಡು ಬಂದು ಎಲ್ಲ ಕೆಲಸ ಆಯಿತು. ಬೆಳಿಗ್ಗೆ ಬೇಗನೆ ಎಲ್ಲ ಆಗಿ ಈಗ ತಿಂಡಿ ರೆಡಿ ಮಾಡ್ಕೊತಾ ಇದ್ದೀನಿ. ತಿಂಡಿ ಮಾಡೋಣ ಅಂತ ಇವತ್ತು ಟೊಮೆಟೊ ಬಾತ್ ಮಾಡ್ಕೊತಾ ಇದ್ದೀನಿ. ನಾನು ಟೊಮೆಟೊ ಬಾತು ಪ್ಲೇನಾಗಿ ಮಾಡೋದಕ್ಕಿಂತ ಈ ರೀತಿ ಹಸಿ ಬಟಾಣಿ ಮತ್ತು ಸೋಯಾ ಚಂಕ್ಸ್ ಎಲ್ಲ ಹಾಕ್ತೀನಿ, ಯಾಕೆಂದರೆ ಪ್ರೋಟೀನ್ ರಿಕ್ವೈರ್ಮೆಂಟ್ ಇರುತ್ತಲ್ವ, ಹಾಗಾಗಿ ಪ್ರೋಟೀನು ಸಿಗುತ್ತೆ. ಮಕ್ಳಿಗೆ ಹಾಗೆ ಮಾಡ್ಕೊಡೋದಕ್ಕಿಂತ ಈ ರೀತಿ ಬಟಾಣಿ ಸ್ವಲ್ಪ ಸೋಯಾ ಹಾಕೋದ್ರಿಂದ ಅವ್ರಿಗೆ ಅಲ್ಲಿಂಥ ಪ್ರೋಟೀನ್ ಸಿಗುತ್ತೆ ಮತ್ತು ಚೆನ್ನಾಗಿರುತ್ತೆ. ನನ್ನ ಮಕ್ಕಳು ತುಂಬ ಇಷ್ಟಪಡ್ತಾರೆ ಸೋಯಾನ. ಹಾಗಾಗಿ ಮಿಸ್ ಮಾಡದೆ ಪಲಾವ್ ಮಾಡಿದಾಗ ಅಥವಾ ಟೊಮೆಟೊ ಬಾತ್ ಮಾಡಿದಾಗ ಆ್ಯಡ್ ಮಾಡ್ತೀನಿ, ಚೆನ್ನಾಗಿರುತ್ತೆ. ಪ್ಲೇನಾಗಿ ನೀವು ಬರೀ ಈರುಳ್ಳಿ ಟೊಮೆಟೊ ಹಾಕಿ ಮಾಡೋದ್ರಿಂದ, ಆ ರೀತಿ ಬಟಾಣಿ ಎಲ್ಲ ಹಾಕಿ ಮಾಡೋದ್ರಿಂದ ಸಖತ್ತಾಗಿರುತ್ತೆ, ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಮಾಡಿ ನೋಡಿ, ಸೇಮ್ ನೀವೆಲ್ಲ ಹೇಗೆ ಮಾಡ್ತೀರೋ ಅದೇ ರೀತಿಯಾಗಿ ಮಾಡ್ತಿರೋದು. ರೆಸಿಪಿ ತುಂಬ ಸಲ ಶೇರ್ ಮಾಡಿದ್ದೀನಿ, ಇಲ್ಲೂ ಆ್ಯಡ್ ಮಾಡಿದ್ದೀನಿ, ನೋಡ್ಬೋದು. ಜಸ್ಟ್ ಸ್ಪೈಸಸ್ ಏನೇನು ಹಾಕ್ತೀನಿ ಅಂತಂದರೆ, ನಾನು ಅರಿಶಿಣ ಪುಡಿ ಮತ್ತು ಚಿಲ್ಲಿ ಪೌಡರು, ಗರಂ ಮಸಾಲ, ಒಂಚೂರು ಧನಿಯಾ ಪೌಡರ್ ಇಷ್ಟು ಆ್ಯಡ್ ಮಾಡ್ತೀನಿ ಅಷ್ಟೇ, ಇನ್ನೇನು ಜಾಸ್ತಿ ಆ್ಯಡ್ ಮಾಡಲ್ಲ. ಎಣ್ಣೆಗೆ ಸ್ವಲ್ಪ ಸ್ಪೈಸ್ ಮಸಾಲೆ ಎಲ್ಲ ಹಾಕ್ಕೊಂಡು ಈರುಳ್ಳಿ 1 ಸ್ಪೂನ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಟೊಮ್ಯಾಟೊ ಆ್ಯಡ್ ಮಾಡ್ಕೊಂಡಿದ್ದೀನಿ. ಅದಾದ ನಂತರ ಇವಾಗ ಬಟಾಣಿ ಮತ್ತು
ಸೋಯಾ ಚಂಕ್ಸ್ ಸಣ್ಣ ಸೈಜ್ ಬರುತ್ತಲ್ಲ ಅದು ಹಾಕೊಳ್ಳಿ, ಚೆನ್ನಾಗಿರುತ್ತೆ. ಮಕ್ಕಳು ಕೂಡ ಆರಾಮಾಗಿ ತಿಂದುಬಿಡ್ತಾರೆ. ದೊಡ್ಡ ಸೈಜ್ಗಿಂತ ಸಣ್ಣ ಸೈಜ್ ಬರೋವಂಥ ಸೋಯಾ ಚಂಕ್ಸ್ನ ಆ್ಯಡ್ ಮಾಡ್ಕೊಳ್ಳಿ. ಇದಕ್ಕೆಲ್ಲ 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ಅಷ್ಟು ನೀರನ್ನ ಆ್ಯಡ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು, ಲಾಸ್ಟಲ್ಲಿ ಸ್ವಲ್ಪ ಪುದೀನ ಕೊತ್ತಂಬರಿನ ಆ್ಯಡ್ ಮಾಡ್ಕೊಳ್ಳಿ. ನಮ್ಮಲ್ಲಿ ಪುದೀನ ಖಾಲಿಯಾಗಿತ್ತು, ಹಾಗೆ ಸ್ವಲ್ಪ ಬರೀ ಕೊತ್ತಂಬರಿ ಸೊಪ್ಪು ಮಾತ್ರ ಆ್ಯಡ್ ಮಾಡ್ಕೊತೀನಿ. ಬಟ್ ಪುದೀನ ಹಾಕೊಳ್ಳಿ, ಟೇಸ್ಟ್ ಚೆನ್ನಾಗಿರುತ್ತೆ. ಇಷ್ಟನ್ನು ಹಾಕ್ಕೊಂಡು 1 ವಿಸಿಲ್ ಕುಗ್ಸ್ಕೊಂಡ್ರೆ ಬೇಗನೆ ರೆಡಿ ಆಗುತ್ತೆ. ಆರಾಮಾಗಿ ನೀವು ಲಂಚ್ ಬಾಕ್ಸ್ ಕೂಡ ಪ್ಯಾಕ್ ಮಾಡ್ಬೋದು. ಬೆಳಗಿನ ತಿಂಡಿಗೆ ಏನು ಪ್ಲ್ಯಾನ್ ಮಾಡಿಲ್ಲ ಅಂತಂದರೆ ಬೇಗನೆ 1 ಪಾಟ್ ರೆಸಿಪಿ ಥರ ಇದು ರೆಡಿ ಆಗುತ್ತೆ. ನಾನಂತೂ ವೀಕ್ಲಿ ಒನ್ಸ್ ಇದು ಮಾಡೇ ಮಾಡ್ತೀನಿ. ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಮನೇಲಿ ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ, ಯಾರು ಕೂಡ ಬೇಡ ಅನ್ನಲ್ಲ ಈ ರೆಸಿಪಿನ. ಹಾಗಾಗಿ ನಾನು ಮಾಡ್ತಾನೆ ಇರ್ತೀನಿ. ಬನ್ನಿ, ಇವಾಗ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಾಗಿದೆ ಉದ್ರಾಗೆ ಅಂತ ಅಂದ್ಬಿಟ್ಟು. ಫೈನಲಿ ರೆಡಿ ಆಯಿತು. ಈಗ ಸರ್ವ್ ಮಾಡ್ಕೊತಾ ಇದ್ದೀನಿ, ತಿನ್ನೋಣ ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಅಂತ ಅಂದ್ಬಿಟ್ಟು. ಇದ್ರ ಜೊತೆಗೆ ನಾನು ಒಂದು ಕುಕ್ಕುಂಬರ್ ಫುಲ್ ತೊಗೊಂಡಿದ್ದೀನಿ, ಫೈಬರ್ ಇಂಟೇಕ್ಗೋಸ್ಕರ. ತುಂಬ ಒಳ್ಳೆಯದು ಮಾರ್ನಿಂಗ್ ಟೈಮ್ ಸೌತೆಕಾಯಿ ತಿನ್ನೋದ್ರಿಂದ. ಮಾರ್ನಿಂಗ್ ಹಾಗೆ ಮಧ್ಯಾಹ್ನ ಮಾತ್ರ ತೊಗೊಳ್ಳಿ ಸೌತೆಕಾಯಿನ, ನೈಟ್ ಆದಷ್ಟು ಅವಾಯ್ಡ್ ಮಾಡಿ ಅಂತ ಹೇಳ್ತೀನಿ. ಬೆಳಗ್ಗೆ ಮಧ್ಯಾಹ್ನ ಅಂತೂ ಕಂಪಲ್ಸರಿಗೆ ಈ ಸಮ್ಮರ್ಗೆ ಬೆಸ್ಟ್ ಅಂತ ಹೇಳ್ಬೋದು. ಏನಾದರೂ ಊಟದ ಜೊತೆಗೆ ಅಥವಾ ತಿಂಡಿ ಜೊತೆಗೆ ನೀವು ಸೌತೆಕಾಯಿ ತೊಗೊಳೋದ್ರಿಂದ ತುಂಬ ಒಳ್ಳೆಯದು ಬಾಡಿಗೆ. ಹಾಗೆ ತಿಂಡಿನೆಲ್ಲ ಸರ್ವ್ ಮಾಡಿ ಹಾಲು ಇರುತ್ತಲ್ವ ಅದನ್ನು ಕೂಡ ಕಾಯಕ್ಕೆ ಇಡ್ತಾಯಿದ್ದೀನಿ ಲೋ ಫ್ಲೇಮಲ್ಲಿ ಇಟ್ಟು. ತಿಂಡಿ ಮುಗಿಸ್ಕೊಂಡು ಅದಾದ ನಂತರ ನಾನು ರಾತ್ರಿನೇ ಚಿಯಾ ಸೀಡ್ಸು ಹಾಗೆ ಸಬ್ಜಾ ಸೀಡ್ಸ್ ಎರಡೂ ಕೂಡ ನೆನೆಸಿಟ್ಟಿದ್ದೆ. ಅದನ್ನು ನಾನು ಮಿಡ್ ಮೀಲ್ ಥರ ಅಂದರೆ ಲಂಚ್ಗೆ ಮುಂಚೆ ಅಂದರೆ ಬ್ರೇಕ್ಫಾಸ್ಟ್ಗೂ ಲಂಚ್ ಮಧ್ಯದಲ್ಲಿ ಇದನ್ನು ತೊಗೊತೀನಿ, ಸ್ವಲ್ಪ ನಟ್ಸ್ ಜೊತೆಗೆ ಚಿಯಾ ಸೀಡ್ಸ್ ವಾಟರ್ ಅಂತ ಅಂದ್ಬಿಟ್ಟು ಅದನ್ನು ತೊಗೊತೀನಿ. ಹಾಗೆ ಇವತ್ತು ಮಧ್ಯಾಹ್ನಕ್ಕೆ ಮೊದಲೇ ಪ್ಲ್ಯಾನ್ ಆಗಿತ್ತು, ಅದು ಪಂಪ್ಕಿನ್ ಪಲ್ಯ ಮಾಡೋಣ ಅಂತ ಅಂದ್ಬಿಟ್ಟು ಅದನ್ನು ಮಾಡಿ ರೊಟ್ಟಿ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಬೆಳಗ್ಗೆನೇ ಎತ್ತಿಟ್ಟಿದ್ದೆ, ಫ್ರಿಜ್ಜಲ್ಲಿ ಇಟ್ಟಿದ್ದೆ ಆ್ಯಕ್ಚುಲಿ ತಂದು. ಬೆಳಗ್ಗೆನೇ ಎತ್ತಿಟ್ಟಿದ್ದೆ, ಸ್ವಲ್ಪ ಎಲ್ಲ ಕೂಲಾಗಲಿ ಮಧ್ಯಾಹ್ನಕ್ಕೆ ಅದನ್ನೇ ಮಾಡೋಣ ಅಂತ ಅಂದ್ಬಿಟ್ಟು. ಇವಾಗ ಅದನ್ನೆಲ್ಲ ಕಟ್ ಮಾಡ್ಕೊತಾ ಇದ್ದೀನಿ. ಎಲ್ಲ ರೆಡಿ ಮಾಡಿಕೊಂಡು ಇವಾಗ ಪಲ್ಯ ಮಾಡ್ಕೋಣ ಅಂತ. ಈ ಪಲ್ಯ ಅಂತೂ ನನಗೆ ಸಖತ್ ಇಷ್ಟ. ಅದು ಕೂಡ ನನಗೆ ಫುಲ್ ಗ್ರೀನಾಗಿರಬೇಕು, ಸಖತ್ ಗ್ರೀನಾಗಿರಬೇಕು. ಒಂದು ಸ್ವಲ್ಪ ಹಣ್ಣಾಗಿರೋ ಕೂಡ ತೊಗೊಳಲ್ಲ. ನಾನು ಮಾರ್ಕೆಟ್ಗೆ ಹೋದಾಗ ನೋಡಿ ಫುಲ್ಲು ಗ್ರೀನಾಗಿದ್ದರೆ ಮಾತ್ರನೇ ತೊಗೊಂಡು ಬರ್ತೀನಿ. ಒಂಚೂರು ನನಗೆ ಹಣ್ಣಾಗಿರೋ ಒಂಚೂರು ಆರೆಂಜ್ ಕಲರ್ ಇದ್ರೂ ಕೂಡ ತರಲ್ಲ. ಇದು ನೋಡಿ ಎಷ್ಟು ಹಸ್ರಿಗಿದೆ. ಇನ್ನೂ ಹಸ್ರಿಗಿರೋದು ಇಷ್ಟ, ಬಟ್ ಅಷ್ಟು ಹಸ್ರಿಗಿರೋದು ಸಿಗಲ್ಲ ಮಾರ್ಕೆಟ್ಗಳಲ್ಲಿ. ಎಲ್ಲಾದರೂ ಹೋದಾಗ ಗಿಡದಲ್ಲೆಲ್ಲ ಚೆನ್ನಾಗಿ ಬೆಳೆದಿರುತ್ತೆ ಊರ ಕಡೆ, ಆವಾಗ ಚೆನ್ನಾಗಿರೋದು ಸಿಗುತ್ತೆ. ಬಟ್ ಮಾರ್ಕೆಟ್ಗಳಲ್ಲಿ ಇಷ್ಟಾದರೂ ಇರುತ್ತೆ, ಬಟ್ ತುಂಬ ಟೇಸ್ಟಿಯಾಗಿರುತ್ತೆ. ನನಗಂತೂ ಫೇವ್ರೆಟ್ ಪಲ್ಯ ಅಂತ ಹೇಳ್ಬೋದು. ರೊಟ್ಟಿ ಮತ್ತು ಈ ರೀತಿ ಇದನ್ನೇನಂತ ಕರೀತಾರೆ, ಕುಂಬಳಕಾಯಿ ಪಲ್ಯ ಅಂತ ಕರೀತಾರೆ ಇದನ್ನು. ತುಂಬಾ ಚೆನ್ನಾಗಿರುತ್ತೆ, ಸಕ್ಕ ಟೇಸ್ಟಾಗಿರುತ್ತೆ. ಸಿಂಪಲ್ ಇದನ್ನು ಮಾಡ್ಕೊಳೋದು ಕೂಡ ಅಷ್ಟೊಂದೇನು ಅದು ಇದು ಹಾಕಬೇಕು ಅಂತಿಲ್ಲ, ಸಿಂಪಲ್ ಪಲ್ಯ ಮಾಡ್ಕೊಳೋದಷ್ಟೇ, ಸಕ್ಕ ಟೇಸ್ಟ್. ಇದಕ್ಕೆ ಜೊತೆಗೆ ನಂಗೆ ರೊಟ್ಟಿನೇ ಬೇಕು. ನೀವು ಬೇಕು ಅಂದರೆ ಚಪಾತಿ ಕೂಡ ಮಾಡ್ಕೋಬೋದು. ಯೂಶ್ವಲಿ ಚಪಾತಿಗೂ ಜಾಸ್ತಿ ಮಾಡ್ತಾರೆ, ಬಟ್ ನಮ್ಮ ಕಡೆ ಎಲ್ಲ ನಾವು ರೊಟ್ಟಿಗೆ ಜಾಸ್ತಿ ಮಾಡ್ತೀವಿ. ನನಗೆ ಹಾಗಾಗಿ ಫೇವ್ರೇಟು. ಹಾಗೆ ಬೇಗನೆ ಕೂಡ ಇದಾಗಿಬಿಡುತ್ತೆ, ಬೇಗನೆ ಬೆಂದ್ಬಿಡುತ್ತೆ. ಇದನ್ನು ಕುಕ್ಕರಲ್ಲೇ ಬೇಯಿಸ್ಕೋಬೇಕು ಅಂತೇನಿಲ್ಲ, ಒಗ್ಗರಣೆಗೆ ಹಾಕ್ಕೊಂಡು ಹಾಗೆ ಮಾಡ್ಕೋಬೋದು. ಬಟ್ ಕಟ್ ಮಾಡೋಕ್ಕೆ ಸ್ವಲ್ಪ ಗಟ್ಟಿಯಾಗಿರುತ್ತಲ್ಲ, ಸ್ವಲ್ಪ ಕಷ್ಟ. ಅಷ್ಟು ಬಿಟ್ಟರೆ ಬೇಗನೆ ಆಗಿಬಿಡುತ್ತೆ, ಬಟ್ ಸಾಫ್ಟಾಗಿ ಬೆಂದ್ಬಿಡುತ್ತೆ, ಸಕ್ಕ ಸಾಫ್ಟ್ ಆಗುತ್ತೆ. ಈಗ ಜಸ್ಟ್ ನಾನು ಈರುಳ್ಳಿ ಮತ್ತು ಜೀರಿಗೆ, ಸಾಸಿವೆ, ಕಡಲೆಬೇಳೆ, ಕರಿಬೇವು, ಹಸಿಮೆಣಸಿನ್ಕಾಯಿ ಹಾಕಿ ಒಗ್ಗರಣೆಗೆ ಕಟ್ ಮಾಡಿರೋವಂಥ ಕುಂಬಳಕಾಯಿ ಹಾಕ್ಬಿಟ್ಟು ಸಣ್ಣ ಸಣ್ಣದಾಗಿ ಅದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು 5 to 10 minutes ಬೇಯಿಸ್ಕೋಬೇಕು ಅಷ್ಟೇ. ಸಾಫ್ಟ್ ಆಗುತ್ತಾಗ ಬೇಯಿಸ್ಕೊಂಡು ಆದ ನಂತರ ಲಾಸ್ಟಲ್ಲಿ ಸ್ವಲ್ಪ ತೆಂಗಿನ ತುರಿ, ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ. ಮಿಸ್ ಮಾಡಿದೆ, ಸಕ್ಕ ಟೇಸ್ಟಿಯಾಗಿರುತ್ತೆ, ರೆಡಿ ಆಗುತ್ತೆ. ಟ್ರೈ ಮಾಡಿ ನೋಡಿ, ಸಖತ್ ಇಷ್ಟ ಆಗುತ್ತೆ. ಯಾರಿಗೆಲ್ಲ ಕುಂಬಳಕಾಯಿ ಪಲ್ಯ ಇಷ್ಟ ಕಮೆಂಟ್ ಮೂಲಕ ತಿಳಿಸಿ. ನನಗಂತೂ ಫೇವ್ರೇಟ್ ಅಂತ ಹೇಳ್ಬೋದು. ಪಲ್ಯ ಮಾಡಿ ಮುಗಿಸ್ಬಿಟ್ಟು ಆಮೇಲೆ ಇವಾಗ ರೊಟ್ಟಿ ಮಾಡ್ಕೊತಾ ಇದ್ದೀನಿ. ನಮ್ಮ ಕಡೆ ಹಾಸನ ಕಡೆ ರೊಟ್ಟಿ ಮಾಡ್ತಾರಲ್ವ, ಆ ಥರದ ರೊಟ್ಟಿನ ಮಾಡ್ಕೊತಾ ಇದ್ದೀನಿ. ರಾಗಿ ರೊಟ್ಟಿ, ಅಕ್ಕಿ ರೊಟ್ಟಿ, ಜೋಳದ ರೊಟ್ಟಿ ಎಲ್ಲ ಇದೇ ಪ್ರೊಸೀಜರಲ್ಲೇ ಮಾಡೋದು. ಬಿಸಿನೀರನ್ನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಕಲಿಸ್ಕೊಂಡು ಬಿದ್ದುಕೊಂಡು ಈ ರೀತಿ ತಟ್ಟೋ ರೊಟ್ಟಿ ನಮ್ಮ ಕಡೆ. ನಾನು ಅದನ್ನೇ ಬಳಿ ರೊಟ್ಟಿ ಆ ಥರ ದೋಸೆ ಮಾಡೋದು ಆ ಥರ ಎಲ್ಲ ಬರೋಲ್ಲ. ಈ ರೀತಿ ತಟ್ಟಿ ಮಾಡಿದ್ರೆ ನನಗಿಷ್ಟ, ಅದೇ ನಾನು ಮಾಡ್ಕೊತೀನಿ. ನಮಗಿದೆಲ್ಲ ಮಾಡಿ ರೂಢಿ ಆಗಿರೋದ್ರಿಂದ ನಮಗೇನು ಇದು ಕಷ್ಟ ಅಂತ ಅನಿಸಲ್ಲ. ಹಾಗಾಗಿ ನಾವು ರೆಗ್ಯುಲರಾಗಿ ಇದನ್ನು ಮಾಡ್ತಾಯಿರ್ತೀವಿ. ಇವತ್ತು ಅಕ್ಕಿ ರೊಟ್ಟಿ ಮಾಡ್ಕೊತ, ಅಕ್ಕಿ ರೊಟ್ಟಿ ಸಖತ್ತಾಗಿ ಇರುತ್ತೆ ಕಾಂಬಿನೇಷನ್ ಇದಕ್ಕೆ. ಹಾಗಾಗಿ ನಾನು ಅಕ್ಕಿ ರೊಟ್ಟಿ ಮಾಡ್ಕೊತಾ ಇರೋಂಥದ್ದು. ಈ ತೊಟ್ಟಿ ಬೇಯಿಸ್ಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ. ಆಯಿತು, ಸ್ವಲ್ಪ ಟೈಮ್ ಹಿಡಿಯುತ್ತೆ. ಈ ರೊಟ್ಟಿ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಸ್ವಲ್ಪ ಕಿಚನ್ ಎಲ್ಲ ಗಲೀಜಾಗುತ್ತೆ. ಯಾಕೆಂದರೆ ಪ್ರೊಸೆಸ್ ಹಂಗಿರುತ್ತೆ ಅಲ್ವಾ, ತಟ್ಟೋದು ಮತ್ತು ಬಳಿಯೋದು, ಅಂದರೆ ನೀರೆಲ್ಲ ಚುಮ್ಸಿ ಈ ಥರ ಎಲ್ಲ ಮಾಡಬೇಕಲ್ವ. ಸ್ವಲ್ಪ ಪ್ರೊಸೆಸ್ ಜಾಸ್ತಿ ಇರುತ್ತೆ, ತಟ್ಟೋದು ಕೂಡ ಟೈಮ್ ಹಿಡಿಯುತ್ತೆ. ಬಟ್ ಟೇಸ್ಟ್ ವಾಸ್ ಅಮೇಝಿಂಗ್ ಅಂತ ಹೇಳ್ಬೋದು. ನನಗಂತೂ ಮಾಡೋದು ಕಷ್ಟ ಆದರೂ ಪರವಾಗಿಲ್ಲ, ಮಾಡ್ಕೊಂಡು ತಿಂತೀನಿ, ಯಾಕೆಂದರೆ ಟೇಸ್ಟ್ ಅಷ್ಟು ಚೆನ್ನಾಗಿರುತ್ತೆ. ಬಟ್ ಸ್ವಲ್ಪ ಕಿಚನ್ ಎಲ್ಲ ಗಲೀಜಾಗುತ್ತೆ. ತಿಂದಾದಮೇಲೆ ಆಮೇಲೆ ನೀಟಾಗೆಲ್ಲ ಕ್ಲೀನ್ ಮಾಡಿಕೊಂಡ್ರೆ ಆಯಿತು. ಇವಾಗ ಆಯಿತು, ರೊಟ್ಟಿ ಎಲ್ಲ ಮಾಡಿ ಮುಗಿಸ್ತಾ ಏನೆಲ್ಲ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋಣ ಮಕ್ಕಳನ್ನ ಅಂತ. ಮಕ್ಕಳು ಕೂಡ ಅಷ್ಟೇ ಇಷ್ಟಪಟ್ಟು ತಿಂತಾರೆ, ಅವರಂತೂ ಯಾವತ್ತೂ ಬೇಡ ಅಂತ ಹೇಳೋದೇ ಇಲ್ಲ. ಫೈನಲಿ ಎಲ್ಲ ಮುಗೀತು. ಹಾಗೆ ನೋಡಿದ್ರಲ್ಲ ಇವತ್ತಿನ ವ್ಲಾಗ್ ಹೇಗಿತ್ತು ಅನ್ನೋದನ್ನು, ಮಾರ್ನಿಂಗಿಂದ ಆಫ್ಟರ್ನೂನ್ವರೆಗೂ ನನ್ನ ರೊಟೀನ್ ಯಾವ ರೀತಿ ಇತ್ತು ಏನೆಲ್ಲ ಮಾಡಿದೆ ಅನ್ನೋದನ್ನು ಇವತ್ತಿನ ವ್ಲಾಗಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ಐ ಹೋಪ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇವತ್ತಿನ ವಿಡಿಯೋ ಇಷ್ಟೇ, ನೆಕ್ಸ್ಟ್ ಸಿಗೋಣ. ಎಲ್ಲರಿಗೂ ಕಾಯ್ತಾ ಇರಿ. ಅಂಟಿಲ್ ದೆನ್ ಟೇಕ್ ಕೇರ್, ಬೈ ಬಾಯ್, ಸಿ ಯು ಆಲ್.